ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಲಿ ನೋಡ್ಬೋದು ರಾಶಿ ಜ್ಯುವೆಲ್ಲರ್ಸ್ ಅವ್ರದ್ದು ಹೊಸ ಜ್ಯುವೆಲ್ಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಪರ್ಟಿಕ್ಯುಲರ್ ಲಾಂಗ್ ಹಾರ ಬಂದುಬಿಟ್ಟು 29 ಗ್ರಾಮ್ಸ್ ಇರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗಿನ ಕಾಲದಲ್ಲಿ ತುಂಬಾ ಟ್ರೆಂಡಿಯಾಗಿದೆ ಈ ಪರ್ಟಿಕ್ಯುಲರ್ ಡಿಸೈನು. ಆದ್ದರಿಂದ ವೇರ್ ಮಾಡಿದ್ರೆ ಸಹಿತ ತುಂಬ ಗ್ಲ್ಯಾಮಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಜ್ಯುವೆಲ್ಲರಿ ನೋಡಿ, ಇದು ಬಂದುಬಿಟ್ಟು ಕಾಸಿನ ನೆಕ್ಲೆಸ್ಸು. ಇದು 22 ಗ್ರಾಮ್ಸ್ ಇರುವಂಥದ್ದು. ಆಬ್ವಿಯಸ್ ಎಲ್ಲರ ಮನೆಯಲ್ಲೂ ಕಾಸಿನ ಹಾರ ಅಥವಾ ಕಾಸಿನ ನೆಕ್ಲೆಸ್ ಮ್ಯಾಂಡೇಟ್ರಿ ಇರಬೇಕು ಅಂತ ಭಾವಿಸ್ತಾರೆ. ಆದ್ದರಿಂದ ಯಾರಿಗೆ ಕಾಸಿನ ಸರ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಅಟ್ಲೀಸ್ಟ್ ಕಾಸಿನ ನೆಕ್ಲೆಸ್ ಆದರೂ ಇಕ್ಕೊತಾರೆ. ಸೊ ಇದು ಒನ್ ಆಫ್ ದೆಮ್ ಅಂತ ಹೇಳ್ಬೋದು. ಬಟ್ ಇದು ಓಲ್ಡ್ ಫ್ಯಾಷನು, ಬಟ್ ತುಂಬ ಟ್ರೆಂಡ್. ಈಗಿನ ಕಾಲದಲ್ಲೂ ಎಲ್ಲರೂ ವೇರ್ ಮಾಡ್ತಾರೆ ಕಾಸಿನ ನೆಕ್ಲೆಸ್ ಅಥವಾ ಕಾಸಿನ ಹಾರ. ನೆಕ್ಸ್ಟ್ ನೋಡ್ಬೋದು ಜುಮ್ಕಾ. ಇದು ಬಂದುಬಿಟ್ಟು ನೋಡಿ, ಕೊಕ್ಕಿ ಬಂದಿರೋ ಹಾಗೆ ಜುಮ್ಕಾ, ಈಸಿ ಟು ವೇರ್ ಅಂತಲೇ ಹೇಳ್ಬೋದು. ಈ ಥರ ಜುಮ್ಕಾ ಬಂದಾಗ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಎಲ್ಲ ಥರ ಬಟ್ಟೆಗಳಿಗೂ ಹಾಕ್ಕೋಬೋದು. ಬರೀ ಸ್ಯಾರೀಸ್ ಅಲ್ಲ, ಸಲ್ವಾರ್ಗೆ, ಕುರ್ತಾ ಲೆಗ್ಗಿಂಗ್ಗೆ ಈ ಥರನೂ ಟ್ರೆಡಿಷ್ನಲ್ ಅಟ್ಯಾಚ್ಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು, ಇದು ಜಸ್ಟ್ ಬೀಟ್ಸ್ ಬಂದಿರೋದು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದೆಲ್ಲ ಡ್ರೆಸ್ಸಸ್ ಮೇಲೂ ಸ್ಯಾರೀಸ್ ಮೇಲೂ ಸಿಂಪಲ್ ಒಕೇಶನ್ಗೆ ವೇರ್ ಮಾಡಿದ್ರೆ ತುಂಬ ಎಲಿಗೆಂಟಾಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಬೀಟ್ಸ್ದು ಬಂದು ಪೆಂಡೆಂಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ನೋಡಿ, ಸೈಡ್ಸಲ್ಲಿ ಬೀಟ್ಸ್ ಬಂದಿರೋದು ಎಷ್ಟು ಒಂಥರ ಜಾಲ್ ಪ್ಯಾಟ್ರನಲ್ಲಿದೆ. ಆ್ಯಂಡ್ ಪೆಂಡೆಂಟ್ ನೋಡ್ಬೋದು. ಬಟ್ ಇದು ಓಲ್ಡ್ ಡಿಸೈನ್ ಥರ ಕಾಣಿಸ್ತಿದೆ, ನನ್ನ ಒಪಿನಿಯನ್ನು. ನೆಕ್ಸ್ಟ್ ನೆಕ್ಲೆಸ್ ನೋಡಿ, ಚಾಂದ್ಬಾಲಿ ಮಾಡೆಲಲ್ಲಿ ಈ ಥರ ನೆಕ್ಲೆಸ್ ಫೇಮಸ್ಸು. ಅದು ತುಂಬ ಎಲ್ಲರೂ ತೊಗೊತಾ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಯೂನಿಕಾಗಿ ಟ್ರೈ ಮಾಡಿದ್ದಾರೆ ಇವರು. ಮಧ್ಯದಲ್ಲಿ ದೇವರು, ಸೈಡ್ಸಲ್ಲಿ ಆನೆ ಬಂದಿರೋ ಹಾಗೆ ತುಂಬ ಬ್ರಾಡ್ ಆ್ಯಂಡ್ ಎಲಿಗೆಂಟಾಗಿ ಚೆನ್ನಾಗಿದೆ. 24 ಗ್ರಾಮ್ಸ್ ಇರುವಂಥದ್ದು ಈ ಪರ್ಟಿಕ್ಯುಲರು. ನೀವು ಯಾರಾದರೂ ಈ ಥರ ಒಳ್ಳೆ ವೆಯ್ಟ್ಲೆಸ್ ಜ್ಯುವೆಲ್ಲರಿಗೆ ಅಂದರೆ ಅವ್ರ ಶಾಪ್ನ ವಿಸಿಟ್ ಮಾಡಿ. ಇವ್ರ ಶಾಪ್ ಲೊಕೇಟ್ ಆಗಿರೋದು ಮೈಸೂರಲ್ಲಿ. ಇವಾಗ ಇನ್ನೂ ಒಳ್ಳೆ ಅಮೇಝಿಂಗ್ ಕಲೆಕ್ಷನ್ಸ್ ಜ್ಯುವೆಲ್ಲರಿ ಅವೈಲಬಲ್ ಇರುತ್ತೆ. ಇದು ನೋಡಿ, ಕಂಠಿ ನೆಕ್ಲೆಸ್ ಅಂತ ಹೇಳ್ತಾರಲ್ಲ, ಇದು 18 ಗ್ರಾಮ್ಸ್ ಇರುವಂಥದ್ದು. ತುಂಬ ಬ್ಯೂಟಿಫುಲ್ ಆಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಪೀಸ್ ಅಂತ ಹೇಳ್ಬೋದು. ಇದು ಎಲ್ಲ ಬಾಡಿ ಟೈಪ್ಗೂ ಸೂಟ್ ಆಗೋಲ್ಲ ಈ ಪರ್ಟಿಕ್ಯುಲರು. ನಮಗೆ ಸೂಟ್ ಆದರೆ ಮಾತ್ರ ಪರ್ಚೇಸ್ ಮಾಡಬೇಕು ಈ ನೆಕ್ಲೆಸ್ಸು. ನೆಕ್ಸ್ಟ್ ನೋಡಿ, 23 ಗ್ರಾಮ್ಸಲ್ಲಿರುವಂಥ ಲಾಂಗ್ ಹಾರ. 23 ಗ್ರಾಮ್ಸ್ಗೆ ಲಾಂಗ್ ಹಾರ ನೋಡ್ಬೋದು ಹೇಗಿದೆ ಅಂಥೇಳಿ. ಸಿಂಪಲ್ ಫಂಕ್ಷನ್ಸ್ಗೆ ಇದಕ್ಕೆ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ. 23 ಗ್ರಾಮ್ಸ್ಗೆ ನೆಕ್ಲೆಸ್ ಓಕೆ ಅಂತ ಹೇಳ್ತೀನಿ. ಬಟ್ ಲಾಂಗ್ ಹಾರ ಪರ್ಚೇಸ್ ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡಬೇಕು, ತುಂಬ ಡೆಲಿಕೇಟ್ ಇರುತ್ತೆ, ಆದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನೋಡ್ಬೋದು, ಇದು ನೆಕ್ಲೆಸ್ಸು 7.5 ಗ್ರಾಮ್ಸಲ್ಲಿದೆ. ತುಂಬ ಚೆನ್ನಾಗಿದೆ. ಚಿಕ್ಕವರು ಹಾಕ್ಬೋದು, ದೊಡ್ಡವರು ಹಾಕ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋ ಇಷ್ಟಾಗಿದೆ ಅಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಏನಾದರೂ ನಿಮಗೆ ಸಜೆಷನ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಿಮಗೋಸ್ಕರ ಆ ಪರ್ಟಿಕ್ಯುಲರ್ ವೀಡಿಯೋಸ್ ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದಲ್ಲಿ ಕರೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡ್ಬೋದು, ಇದು 23 ಗ್ರಾಮ್ಸಿಂದ 28 ಗ್ರಾಮ್ಸ್ವರೆಗೂ ಇರುವಂಥ ಬ್ಯಾಂಗಲ್ ಸೆಟ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಜೊತೆ 2 ಪೇರ್ ಆಫ್ ಬ್ಯಾಂಗಲ್ ಬಂದುಬಿಟ್ಟು 23 ಗ್ರಾಮ್ಸಿಂದ 28 ಗ್ರಾಮ್ಸ್ವರೆಗೂ ಬರುತ್ತೆ. ಆ್ಯಂಟಿಕ್ ಫಿನಿಶ್, ಆ್ಯಂಟಿಕ್ ಬ್ಯಾಂಗಲ್ಸ್. ನೆಕ್ಸ್ಟ್ ನೋಡ್ಬೋದು, ಕಾಸಿನ ಸೆಟ್ಟು. ನಾನು ಹೇಳ್ದಂಗೆ ನೆಕ್ಲೆಸ್ ಆ್ಯಂಡ್ ಲಾಂಗ್ ಹಾರ ಎರಡೂ ಸೇರಿ 48 ಗ್ರಾಮ್ಸ್ ಇರುವಂಥದ್ದು. ಯಾವುದಾದ್ರೂ ಒಂದು ಪರ್ಚೇಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ ಬಂದುಬಿಟ್ಟು ಕಾಸಿನ ಸರಕ್ಕೆ ಯಾವುದಾದ್ರೂ ನೆಕ್ಲೆಸ್ ಪೇರ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ ಅಂಥೇಳಿ. ನೆಕ್ಸ್ಟ್ ನೋಡಿ, ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸು 25 ಗ್ರಾಮ್ಸ್ ಇರುವಂಥದ್ದು ಈ ಪರ್ಟಿಕ್ಯುಲರ್ ಸೆಟ್ಟು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಟಿಕ್ ಫಿನಿಶ್ ಬಂದು ಎಲ್ಲೇ ಬೀಡ್ಸ್ ಅಥವಾ ಯಾವುದೇ ಜಾಸ್ತಿ ಸ್ಟೋನ್ಸ್ ಏನು ಯೂಸ್ ಮಾಡಿಲ್ಲ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ಇದು ಬೀಡ್ಸ್ ಹಾರ ವಿತ್ ಪೆಂಡೆಂಟು 50 ಗ್ರಾಮ್ಸ್ ಇರುವಂಥದ್ದು. ಪೆಂಡೆಂಟ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ರಾಧಾಕೃಷ್ಣ ಇದೆ ನೋಡಿ, ಡೀಟೇಲಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬೀಡ್ಸು ಅಷ್ಟೇ, ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿದೆ. ಕೆಳಗಡೆ ಬೀಡ್ಸು ನೋಡ್ಬೋದು, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿದೆ.
ಇದು ಸಿಲ್ಕ್ ಸ್ಯಾರೀಸ್ ಮೇಲೆ ವೇರ್ ಮಾಡಿದಾಗ ತುಂಬ ಗ್ಲಾಮಾಗಿ ಕಾಣಿಸುತ್ತೆ. ನೋಡಿ ಈ ಥರ ಸಿಂಗಲ್ ಹಾಗೆ ನೋಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಬಟ್ ಸ್ಯಾರೀಸ್ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪರ್ಟಿಕ್ಯುಲರ್ ಕಲೆಕ್ಷನ್ನು. ಯಾವಾಗಲೂ ಕಾಮನ್ ಒಡವೆ ವೇರ್ ಮಾಡೋದಕ್ಕಿಂತ ಈ ಥರ ವೇರ್ ಮಾಡೋದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಇದೆಲ್ಲ ಗೋಲ್ಡಲ್ ಪೋನ್ಸ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡ್ಬೋದು, ಇದು ಸಹಿತ ನೆಕ್ಲೆಸ್. ಇದು ನೋಡಿ ಕಾಸಿನ ನೆಕ್ಲೆಸ್ ಥರನೇ ಇದೆ, ಬಟ್ ಕಾಸಿನ ನೆಕ್ಲೆಸ್ ಅಲ್ಲ, 2 ಲೇಯರ್ ಮೇಲೆ ಪಿಕೋ, ಕೆಳಗಡೆ ದೇವರು ಬಂದಿರೋ ಹಾಗೆ ಆ್ಯಂಡ್ ಇಯರಿಂಗ್. ಇದು ಬಂದುಬಿಟ್ಟು ನಿಮಗೆ 40 ಗ್ರಾಮ್ ಸೆಟ್ ಆಗಿರುತ್ತೆ. ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್ ಎಲ್ಲ ಎರಡೂ ಸೇರಿ ಎಷ್ಟು ಚೆನ್ನಾಗಿದೆ ನೋಡಿ. ಡಬಲ್ ಲೇಯರ್ ನೆಕ್ಲೆಸ್ ಥರ ಹಾಕ್ಕೊಂಡ್ರೆ ಕತ್ತು ಪೂರ್ತಿ ಇರೋ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಗ್ಯಾಪ್ ಎಲ್ಲ ಬಂದಿರೋದ್ರಿಂದ. ನೆಕ್ಸ್ಟ್ ನೋಡಿ ಆವಾಗಲೇ ತೋರಿಸಿರೋ ಹಾಗೆ ಮೇಲೆ ಬೀಡ್ಸ್ ಬಂದು ಈ ಥರ ಪೆಂಡೆಂಟ್ ಆ್ಯಂಡ್ ಇಯರಿಂಗ್ಸು. ಇದು ಸಹಿತ ತುಂಬಾ ಚೆನ್ನಾಗಿದೆ. ಸಿಂಪಲ್ ಒಕೇಶನ್ಗೆ, ಎಂಗೇಜ್ಮೆಂಟ್ಸ್ಗೆ, ಇದಕ್ಕೆ ವೇರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೋಡಿ ಬ್ಯಾಂಗಲ್ ಕೂಡ ಎಷ್ಟು ಚೆನ್ನಾಗಿ ಪೇರ್ ಮಾಡಿದ್ದಾರೆ ಅಂಥೇಳಿ. ತುಂಬ ಅಮೇಝಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸಹಿತ ಬೀಡ್ಸ್ದೆ ನೋಡ್ಬೋದು, ಗ್ರೀನ್ ಬೀಡ್ಸ್ದು. ಸೈಡಲ್ಲಿ ಪಿಕಾಕ್ ಮೂಪ್ ಬಂದು ಕೆಳಗಡೆನೂ ಅಷ್ಟೇ ಈ ಥರ ಮಾಡಲಲ್ಲಿ ಕೊಟ್ಟಿದ್ದಾರೆ. ಮೇಲೇನೂ ಅಷ್ಟೇ ಗೋಲ್ಡಲ್ಲಿ ಮೂವ್ ಕೊಟ್ಟಿದ್ದಾರೆ. 25 ಗ್ರಾಮ್ಸ್ ಓಕೆ ವರ್ತ್ ಅಂತಲೇ ಹೇಳ್ತೀನಿ. 25 ಗ್ರಾಮ್ಸ್ಗೆ ಫುಲ್ ಸೆಟ್ಟು. ನಿಮಗೆ ಮೇಲೆ ಇರುವಂತಹ ಮೋಪ್ ಬೇಡ ಅಂದರೆ ತೆಗೆಸಿದ್ರೆ ಇನ್ನೂ ಕಡಿಮೆ ಆಗುತ್ತೆ ನಿಮಗೆ, ಅಪ್ರಾಕ್ಸ್ ಒಂದು 17 to 18 ಗ್ರಾಮ್ಸು. ನೆಕ್ಸ್ಟ್ ನೋಡ್ಬೋದು, ಇದು ಮಿನಿದು. ಇದು ನಿಮಗೆ ಬರುತ್ತೆ ಅಪ್ರಾಕ್ಸ್ ಒಂದು 20 ಗ್ರಾಮ್ಸ್ ಇರುತ್ತೆ. ಇದು ನೀವು ಲಾಂಗಲ್ಲಿ ಕೂಡ ಮಾಡಿಸ್ಕೊಬೋದು, ಶಾರ್ಟಲ್ಲಿ ಕೂಡ ಮಾಡಿಸ್ಬೋದು. ಇದು ಕಲರ್ ಕಾಂಬಿನೇಷನ್ ನೋಡಿ ಬೀಡ್ಸು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇವಾಗ ಫ್ಯಾಷನಲ್ಲಿದೆ ಅಲ್ಲ ಈ ಥರ ಜ್ಯುವೆಲರಿ ಎಲ್ಲ, ಆದ್ದರಿಂದ ನನ್ನ ವಿಡಿಯೋ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ. ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ಜ್ಯುವೆಲರಿ ಕಲೆಕ್ಷನ್ ಜೊತೆ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್.